ಎಲ್ಲರಿಗೂ ನಮಸ್ಕಾರ. ಸನಾತನ ಧರ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಹಾಗೂ ಯಾರು ನನ್ನ ವಿಡಿಯೋವನ್ನು ನೋಡುತ್ತಿದ್ದೀರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋವನ್ನು ನೋಡಬೇಕಾಗಿ ವಿನಂತಿಸುತ್ತೇನೆ. ಈ ವಿಡಿಯೋದಲ್ಲಿ ಈ ಶಕ್ತಿ ದೇವತೆಯ ಪರಿಚಯವನ್ನು ನಿಮ್ಮೆಲ್ಲರಿಗೂ ಮಾಡುತ್ತೇನೆ. ಈ ದೇವಿಯ ಹೆಸರು ತಾರಾದೇವಿ ಎಂದು. ಈಕೆ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿ ನೆಲೆಸಿದ್ದಾಳೆ. ಇದೊಂದು ಶಕ್ತಿಪೀಠವಾಗಿದೆ. 51 ಶಕ್ತಿಪೀಠಗಳಲ್ಲಿ ಈ ತಾರಾಪೀಠವೂ ಒಂದು. ಬಕುರೇಶ್ವರ, ನಲ್ಹಾಟಿ, ಬಂಡಿಕೇಶ್ವರಿ, ಪುಲೋರಾದೇವಿ ಮತ್ತು ತಾರಾಪೀಠಗಳು ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿದೆ. ದೇವಿ ಸತಿಯ 3ನೇ ಕಣ್ಣಿನ ಭಾಗವು ದ್ವಾರಕಾ ನದಿಯ ದಡದಲ್ಲಿರುವ ಸ್ಮಶಾನದ ಆವರಣದಲ್ಲಿ ಬಿದ್ದಿತು. ಹಾಗಾಗಿ ಇದನ್ನು ತಾರಾಪೀಠ ಎನ್ನಲಾಗಿದೆ. ಇದು ತಂತ್ರದ ಪ್ರಸಿದ್ಧ ಸ್ಥಾನವಾಗಿದೆ. ಈ ದೇವಾಲಯದ ವಿಶಿಷ್ಟವೆಂದರೆ ಇಲ್ಲೇ ಹತ್ತಿರವಿರುವ ಸ್ಮಶಾನದಲ್ಲಿ ದಹನವಾಗುವ ದೇಹಗಳ ಹೊಗೆಯು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶಿಸುವುದು ಇಲ್ಲಿನ ವಿಶೇಷವಾಗಿದೆ. ಎಲ್ಲ ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತವೆ. ಆದರೆ ಈ ಕ್ಷೇತ್ರದಲ್ಲಿ ಹರಿಯುವ ದ್ವಾರಕಾ ನದಿಯು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತದೆ. ದಶರಥ ಮಹಾರಾಜನ ಕುಲಪುರೋಹಿತರಾದ ಮಹರ್ಷಿ ವಸಿಷ್ಠರು ಈ ತಾರಾದೇವಿಯ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದರು. ಈ ವಿಗ್ರಹವು ಶಿವನಿಗೆ ತನ್ನ ಎದೆ ಹಾಲನ್ನು ಕುಡಿಸುತ್ತಿರುವಂತೆ ಚಿತ್ರಿಸಲಾಗಿದೆ. ಇದಕ್ಕೆ ಒಂದು ದಂತಕಥೆ ಇದೆ. ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹಾಲಾಹಲವನ್ನು ಪರಮಶಿವನು ನುಂಗಿ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ. ಆಗ ದೇವತೆಗಳ ಆಜ್ಞೆಯ ಮೇರೆಗೆ ತಾರಾದೇವಿಯು ಶಿವನಿಗೆ ಅಮೃತವನ್ನು ಕುಡಿಸುತ್ತಾಳೆ. ಈಗ ದೇವಿಯ ಮುಖವೊಂದನ್ನು ಹೊರತುಪಡಿಸಿ ದೇಹದ ಎಲ್ಲ ಭಾಗಗಳನ್ನು ಹೂವಿನಿಂದ ಮುಚ್ಚಲಾಗಿದೆ. ತಾರಾಪೀಠದ ದೇವಾಲಯದ ಮುಂದೆ ನಿಖರವಾಗಿ ಸ್ಮಶಾನವಿದೆ. ಇದನ್ನು ಮಹಾಸ್ಮಶಾನ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ 1 ಕೋಟಿಗೂ ಅಧಿಕ ದೇಹಗಳ ದಹನವಾಗಿದೆ. ಇಲ್ಲಿ ಕೇವಲ ಮರದ ದಿಮ್ಮಿಗಳನ್ನು ಬಳಸಿ ದೇಹಗಳನ್ನು ಸುಡಲಾಗುತ್ತದೆ. ಇಲ್ಲಿ ಯಾವುದೇ ವಿದ್ಯುತ್ ಬಳಸುವುದಿಲ್ಲ ಹಾಗೂ ಇದು ದೇವಿಯ ಬಯಕೆಯಾಗಿದೆ ಎಂದು ನಂಬಲಾಗಿದೆ. ಶ್ರೀ ವಿಷ್ಣುವಿನ ಭಕ್ತರನ್ನು ಇಲ್ಲಿ ದಹಿಸಲಾಗುವುದಿಲ್ಲ. ಹಾಗಾಗಿ ಅವರಿಗೆ ಸಮಾಧಿಗಳನ್ನು ನಿರ್ಮಿಸಲಾಗಿದೆ. ಹಲವಾರು ಸಂತರು ತಪಸ್ವಿಗಳ ದೇಹವು ಇಲ್ಲಿ ದಹನವಾಗಿರುವ ಸಾಕ್ಷಿಗಳಿವೆ. ಇಲ್ಲಿನ ಅರ್ಚಕರೊಬ್ಬರ ಪ್ರಕಾರ ಈ ಚಿತಾಬೆಯನ್ನು ಚಿತಾಮಯೆ ಎಂದು ಕರೆಯುತ್ತಾರೆ ಹಾಗೂ ಇದು ದೇವಿಯ ನಿಜವಾದ ರೂಪವಾಗಿದೆಯಂತೆ. ಈ ಚಿತಾಗಾರದಲ್ಲಿ ದಶಮಹಾವಿದ್ಯೆಗಳು ಅಸ್ತಿತ್ವದಲ್ಲಿದೆಯಂತೆ. ರಾಮಕೃಷ್ಣ ಪರಮಹಂಸರ ಸಮಕಾಲೀನವರು ಈ ವಾಮಾಕೇಪರು. ಇವರ ಸಮಾಧಿ ಕೂಡ ಇಲ್ಲಿದೆ. ಇವರು ದೇವಿಯನ್ನು ಪೂಜಿಸಿ ಅಲ್ಪಾವಧಿಯಲ್ಲಿ ಅಲೌಕಿಕ ಶಕ್ತಿಗಳನ್ನು ವಶಪಡಿಸಿಕೊಂಡರು. ರಾಮಕೃಷ್ಣ ಪರಮಹಂಸರಿಗೆ ಕಾಳಿಮಾತೆಯು ಪ್ರತ್ಯಕ್ಷಳಾದಂತೆ ವಾಮಾಕೇಪರಿಗೂ ಸಹ ಕಾಳಿಮಾತೆ ದರ್ಶನವನ್ನು ಕೊಟ್ಟು ಅವರಿಗೆ ದಿವ್ಯ ಜ್ಞಾನವನ್ನು ನೀಡಿದಳು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಈ ದೇವಾಲಯದ ಬಗ್ಗೆ ಬೇಕು ಎಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.